ಕರ್ನಾಟಕದಲ್ಲಿ ಅದು ಮೈಸೂರು ಪ್ರಾಂತ್ಯದಲ್ಲಿ ಮೈಸೂರು, ಕೊಡಗು, ಚಾಮರಾಜನಗರ, ಹಾಸನ, ಮಂಡ್ಯ ಈ ಭಾಗದಲ್ಲಿ ನಾಯಕ ಸಮಾಜದಲ್ಲಿ ಗೆದ್ದಿರೋರು ಒಬ್ಬರೇವರು ಯಾರು ಅನಿಲ್ ಚಿಕ್ಕಮಾರ್. ಅದೇ ರೀತಿ ಮೊದಲೇ ಹಿಂದೆ ಅನಿಲ್ ಚಿಕ್ಕಮಾರ್ ಅವರ ತಂದೆಯೂ ಕೂಡ LSC ಸ್ಥಾನ ಕೊಟ್ಟಿದ್ರು. ಇವತ್ತು ಕೂಡ ನಮ್ಮ ಸಮಾಜಕ್ಕೆ ಒಂದು 3 ಜನ ನಾವು ಗೆದ್ದು ಹೋಗ್ತಾ ಇದ್ದೀವಿ. ಟಿ ಜಯಕುಮಾರ್ ಗೆಲ್ತಾ ಇದ್ರು, ಹುಣಸೂರಿನ ಚಿಕ್ಕಮಾರ್ ಅವರು ಗೆದ್ದಿದ್ರು, ಮತ್ತೆ ಚಿಕ್ಕಮಾರ್ ನಾಯ್ಕ ಗೆದ್ದಿದ್ರು. ಈಗ ಒಂದೇ ಸ್ಥಾನ ಇರೋದ್ರಿಂದ ಈ ಭಾಗದಲ್ಲಿ ಸಂಘಟನೆ ಮಾಡೋದು ಬಹಳ ಪಕ್ಷಕ್ಕೆ ಬಹಳ ಕಷ್ಟ ಇದೆ. ಅದರಿಂದ ಬಸವರಾಜ್ ಅವರಿಗೆ ಕೊಡೋದು ಸೂಕ್ತ ಇದೆ. ಯಾಕಂದ್ರೆ ಮೊದಲು ಚಿಕ್ಕಮಾರ್ ಅವರಿಗೆ ಕೊಟ್ಟಾಗ ನಮ್ಮ ಜನಾಂಗದಲ್ಲಿ ಬಲ್ಪರ ಇದೆ. ಉದಾಹರಣೆ ನಾನು ಹೇಳ್ತೀನಿ, ಇವತ್ತು ಶ್ರೀರಾಮುಲು ಮತ್ತೆ ನಮ್ಮ ಅನಿಲ್ ಚಿಕ್ಕಮಾರ್ ಅವರಿಗೆ ಮಂತ್ರಿ ಕೊಟ್ಟರೆ ಈ ಭಾಗದಲ್ಲಿ ಸಂಘಟನೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಎಲ್ಲಾ ಕ್ಷೇತ್ರಗಳಲ್ಲಿ ನಿರ್ಣಾಯಕವಾದಂತ ಮತದಾರರು ನಮ್ಮ ನಾಯಕರ ಸಮಾಜ ಇದೆ. ನಾಯಕರ ಸಮಾಜ ಮೊದಲು ತುಂಬ ಹೋರಾಟದಿಂದ ಬಂದಿತ್ತು. ಸುಮಾರು 17 ಜನ ಇವತ್ತು ಕಾಂಗ್ರೆಸ್ನಿಂದ ಗೆದ್ದಂತ MLA-ಗಳಿದ್ದಾರೆ. ಆದ್ರೂ ಕೂಡ ಪ್ರತಿ ಸರಿನೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಸಿಗುತ್ತೆ ಸಿಂಹಪ್ಪರ್ ಅವರಿಗೆ. ಆದ್ರೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಜಯಕುಮಾರ್ ಬಿಟ್ಟರೆ ಇದುವರೆಗೆ ಯಾರೂ ಕೂಡ ಮಂತ್ರಿ ಆಗಕ್ಕಾಗಿಲ್ಲ. ಆದ್ರೆ ಮಂತ್ರಿ ಆಗ್ಬೇಕಾದ್ರೆ ಇಲ್ಲಿ ಏನು ಒಂದು ಈ ಕ್ಷೇತ್ರದಲ್ಲಿ ಅನಿಲ್ ಚಿಕ್ಕಮಾರ್ ಕೊಟ್ಟಿದ್ರು, ಮತ್ತೆ LSC ಮಾಡಿದ್ರೆ ಈ ಒಂದು 5 ಜಿಲ್ಲೆಯಲ್ಲಿ ಮುಂದೆ ಚುನಾವಣೆಗಳು ಬರ್ತವೆ. ಕೆಲವು ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಮುಂದೆ ಪ್ರಮುಖವಾದಂತಹ ಪಾತ್ರ ವಹಿಸಕ್ಕೆ ಇವರು ಜವಾಬ್ದಾರಿಗಳನ್ನ ಆಗುತ್ತೆ. ಈಗ ಅವರಿಗೆ ಧ್ರುವನಾರಾಯಣ ಕೂಡ ಅವರಿಗೆ ಏನು ಈ ಭಾಗದಲ್ಲಿ ಪ್ರಬಲವಾಗಿ ಅವತ್ತು ಬಸವರಾಜ್ ಅವ್ರ ಜೊತೆ ನಿಂತ್ಕೊಂಡು, ಅನಿಲ್ ಚಿಕ್ಕಮಾರ್ ಅವ್ರ ಜೊತೆ ನಿಂತ್ಕೊಂಡು ಟಿಕೆಟ್ ಕೊಡಿಸಿ ಅವ್ರಿಗೆ ಗೆಲ್ಲಿಸಿದ್ರು. ಬಸವರಾಜ್ ಅವ್ರಿಗೆ ಏನಾದ್ರು ಇವತ್ತು ಧ್ರುವನಾರಾಯಣ ಇದ್ರೆ ಅನಿವಾರ್ಯವಾಗಿ ಅವರೇ ಅವ್ರನ್ನ ಕೊಡಿಸೋರು. ಅದೇ ಅದು ತಪ್ಪನೇ ಇಲ್ಲ. ಅವರು ಮಂತ್ರಿನೂ ಆಗೋರು, ಮತ್ತೆ ಅವ್ರಿಗೆ ಒಂದು ಅಂತಿಮವಾದ ತೀರ್ಮಾನ ಮಾಡಿ LSC ಸ್ಥಾನ ಸಿಗೋದು, ಮತ್ತೆ ಕೋರ್ಟ್ ಸೇರಿರೋದಕ್ಕೂ ಅವಕಾಶ ಆಗೋದು. ಈಗ ಹೊಸದಾಗಿ ಬಂದಂತ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರಾಗಲಿ, ಮತ್ತೆ ನಮ್ಮ ಕೊಟ್ಟರೆ ಮುಂದಿನ ಚುನಾವಣೆಯಲ್ಲಿ 2028ಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಆಗಿದೆ. SD ಬಸವರಾಜ್ ಅವರು ತುಂಬಾ ವರ್ಷಗಳಿಂದ 40 ವರ್ಷಗಳಿಂದ ನಮ್ಮ ಕಾರ್ಯಕರ್ತರಾಗಿ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಮತ್ತು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾಗಿ ಮತ್ತು ಸಮಾಜ ಸೇವೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಮ್ಮ ಜನಾಂಗಕ್ಕೆ ತುಂಬಾ ಕೆಲಸ ಮಾಡಿದ್ದಾರೆ. ಹಾಗೂ ಸಾರ್ವಜನಿಕವಾಗಿ ಈ ಅಧ್ಯಕ್ಷರಾದ ಒಳ್ಳೆ ಮಾರ್ಗದರ್ಶನ ಕೆಲಸ ಮಾಡಿ ಉತ್ತಮವಾಗಿ ಸಿದ್ದರಾಮಯ್ಯವರ ಅನುಯಾಯಿಯಾಗಿ ಸುಮಾರು ವರ್ಷಗಳಿಂದ ಕುಣಿತಾ ಇದ್ದಾರೆ. ಅವರಿಗೆ ನಮ್ಮ ಸಂಘದ ನಂಜೂರು ತಾಲೂಕು ನಾಯಕ ಕೇಂದ್ರ ಪರವಾಗಿ MLC-ಯನ್ನು ಕೊಡಬೇಕಾಗಿ ಒತ್ತಾಯ ಮಾಡ್ತಿದ್ದೇವೆ. ಹಾಗೂ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಅದರಲ್ಲೂ ಅವರು ತುಂಬಾ ಸೇವೆ ಮಾಡಿದ್ದಾರೆ. ಹಾಗೂ ಎಲ್ಲ ಕ್ಷೇತ್ರದವರು ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷರಾಗಿದ್ದಾಗ ಎಲ್ಲ ಕ್ಷೇತ್ರದಲ್ಲಿ 31 ಜಿಲ್ಲೆಯಲ್ಲಿ ಅವರು ಉತ್ತಮವಾಗಿ ಕೆಲಸ ಮಾಡಿ ಮತ್ತು ಯಾವುದೇ ಒಂದು ಕಟ್ಟುನಿಟ್ಟಿಗೆ ಇಲ್ಲದೆ ತುಂಬಾ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಈ ನಮ್ಮ ಕ್ಷೇತ್ರದ ಪರವಾಗಿ, ನಮ್ಮ ಜನಾಂಗದ ಪರವಾಗಿ ಅವರಿಗೆ MLC ಕೊಟ್ಟು ಕೊಡಬೇಕಾಗಿ ತಮ್ಮಲ್ಲಿ ವಿನಯದಿಂದ ಪ್ರಾರ್ಥಿಸಿಕೊಳ್ತಾ ಇದ್ದೀನಿ. KPC ಕಾರ್ಯದರ್ಶಿಗಳು, KPC ಅಧ್ಯಕ್ಷರು ಮತ್ತು ಎಲ್ಲ ಸಹಕಾರ ಕೊಟ್ಟು ನಮ್ಮ ಈ ಕ್ಷೇತ್ರ MLA ಇವೆಲ್ಲ ನಮ್ಮ ಸಹಕಾರದಿಂದ ನಮ್ಮ ಜನಾಂಗದ ಪರವಾಗಿ ಇವರಿಗೆ MLC ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಏನು ಸಾರಿ ಶಿವಕುಮಾರ್ ಅವರು 2 ಸಾರಿ ಗೆದ್ದಿದ್ದಾರೆ. ಅವ್ರಿಗೂ ಮೈಸೂರು ಜಿಲ್ಲಾ ಪರವಾಗಿ ನಮ್ಮ ಒಂದು ಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿ ತಮ್ಮ